ದೈತ್ಯನು ಗೈಡಲೋ ಪಡೆದರರ ಬಂದಿಬುದ ನಮ್ಮಮ್ಮ ಆದಿಮಾಯೇ ಆದೇಶ ನನಗೆ ಬೃಹಸ್ಪತ್ಯಾಚಾರ್ಯ ಏಕವೀರಾದ್ರಿಪುರಕ್ಕೆ ಹೋಗಿ ಅರುಣಾಸುರನು ಜಪಿಸುತ್ತಿರುವಂತಹ ಜಪವನ್ನು ಕೆಡಿಸಬೇಕು ಅಂತ. ಅಮ್ಮನ ಆಜ್ಞೆ ಶಿರೋಧಾರಿ ಅಂತ ಒಪ್ಪಿಕೊಂಡೇನೋ ಆಯ್ತು. ಆದರೆ ಅಷ್ಟು ಸುಲಭವಾಗಿ ನಮಗೆ ಇಲ್ಲಿ ಬರ್ಲಿಕ್ಕಾಗುತ್ತದಯ್ಯ. ನಾವೆಲ್ಲ ದೇವತೆಗಳು ಈ ರಾಕ್ಷಸರ ಕಡು ವಿರೋಧಿಗಳಲ್ಲೋ. ಏನು ಮಾಡೋಣ ಅಂತ ಯೋಚಿಸುವಾಗ ಒಂದು ಉಪಾಯ ಹೊಳೆಯಿತು. ಮುದುಕ ಬ್ರಾಹ್ಮಣ ಆದರೆ ಆದೀತು ಅಂತ. ನಮಗೆಲ್ಲ ದೇವತೆಗಳಿಗೆ ವೇಷ ಮಾಡುವುದು ಬಹಳ ಸುಲಭ. ನಾವೆಲ್ಲ ಕಾಮರೂಪಿಗಳಲ್ಲೋ. ಹಾಗಾಗಿ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಒಬ್ಬ ಮುದುಕ ಬ್ರಾಹ್ಮಣ ಅದೇ ನಾನು. ಆದರೆ ಬರುವಾಗ ಇಲ್ಲಿ ದ್ವಾರದಲ್ಲಿ ಚಾಲಕರು ನನ್ನನ್ನು ತಡೆದು ನಿಲ್ಲಿಸಿದರು. ನಾನು ಹೇಳಿದೆ, ನೋಡಿಯಪ್ಪ, ನನಗೆ ನಿಮ್ಮ ಒಡೆಯನನ್ನು ಅಗತ್ಯ ಕಾಣಲಿಕ್ಕುಂಟು. ಹಿಂತಿರುಗಿ ಬರುವಾಗ ನಮ್ಮ ಮೇಲೆ ಗೌರವದಿಂದ ಒಂದಿಷ್ಟು ದಾನ ದಕ್ಷಿಣೆ ಎಲ್ಲ ಕೊಡ್ತಾನಲ್ಲ, ಅದರಲ್ಲಿ ಅರ್ಧದಷ್ಟು ನಿಮಗೆ ಕೊಡ್ತೇನೆ ಅಂದೆ. ತುಟಿ ಪೀಠ ಕನ್ನದೆ ನನ್ನನ್ನು ಒಳಗೆ ಬಿಟ್ಟರು. ನೋಡಿ ಯಾಕೆ ಬಿಟ್ರು? ನಾವೆಲ್ಲ ಹೇಳುವುದನ್ನು ಕೇಳಿದ್ದೇವೆ. ಈ ಭೂಲೋಕದಲ್ಲಿ ಹಣ ಝಣ ಝಣ ಅಂತ ಹೇಳಿದ್ರೆ ಹೆಣವು ಬಾಯಿ ಬಿಡ್ತದೆ ಅಂತೆ. ಅದಕ್ಕಿಂತಲೂ ಹೆಚ್ಚಾಗಿ ಈ ರಕ್ಕಸರಿದ್ದಾರಲ್ಲ, ಎಲ್ಲ ರಾತ್ರಿ ನಿದ್ದೆಗೆಟ್ಟು ಎಲ್ಲ ಕೆಲಸ ಮಾಡುವವರು, ಇವರಿಗೆಲ್ಲ ಈ ಅರ್ಧ ಅರ್ಧ ಹಂಚಿ ತೆಕ್ಕೊಳ್ಳುವುದರಲ್ಲಿ ಇರುವ ಸುಖ ಯಾವುದರಲ್ಲಿ ಇಲ್ಲಂತೆ. ನಮಗೆಲ್ಲ ಒಳ್ಳೇದಾಯ್ತು, ಈ ದೇವತೆಗಳು ಬದುಕಿದ ಹಾಗೆ ಗೊತ್ತಾಯ್ತಲ್ಲ. ಹಾಗಾಗಿ ಇವರನ್ನು ಏನೋ ಮರಳು ಮಾಡಿ ಒಳಗೆ ಬಂದಾಯ್ತು. ಇದುವೇ ಇವರ ಪೂಜಾ ಮಂದಿರ. ಜಪ ಇವರ ಪೂಜಾ ಮಂದಿರದಲ್ಲಿ ನಿಂತು ಒಳಗಡೆ ಒಮ್ಮೆ ಕಣ್ಣು ಹಾಯಿಸಿದರೆ ಪರಮಾಶ್ಚರ್ಯ ಆಗಬೇಕಲ್ಲ ಅಯ್ಯ. ಪದ್ಮಾಸನವನ್ನು ಬಳಿದು ಹಲವು ಕಡೆಗೆ ಹರಿಯುತ್ತಿರುವ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಏಕಾಗ್ರ ಚಿತ್ತದಿಂದ ಜಪ ಮಾಡುವ ಒಂದು ಇವನ ನಿಷ್ಠೆಯನ್ನು ಕಾಣಬಾರದು. ಇಂತಹ ಇವನ ಅಚಲವಾದಂತಹ ಈ ಜಪವನ್ನು ಹೇಗೆ ಏನು ಎಂತು ಅಂತ ನಾವು ಪರದಾಡುವುದು ಯಾಕೆ? ನಮಗೆ ತಿಳಿದುದನ್ನು ಪ್ರಾಮಾಣಿಕವಾಗಿ ಅಮ್ಮನ ಸೇವೆ ಅಂತ ಭಾವಿಸಿ ಮಾಡಬೇಕು. ಎಷ್ಟು ತಿಳಿದಿದೆ, ಏನು ಮಾಡುತ್ತಾನೆ ಅಂತಲ್ಲ, ಮಾಡುವುದನ್ನು ಸಮರ್ಪಣಾ ಭಾವದಿಂದ ಮಾಡಬೇಕು. ಇದು ನಮ್ಮ ಅಮ್ಮನ ಸೇವೆ. ಮತ್ತೆ ಫಲ ಕೊಡುವುದು ಅವಳಿಗೆ ಬಿಟ್ಟದ. ನಾವು ಪ್ರಯತ್ನ ಮಾಡಿ ನೋಡೋಣ. ಈ ಪ್ರಪಂಚದ ಕೊಡವೆಯನ್ನೇ ಮರೆತು ಅಂತರ್ಮುಖಿಯಾಗಿದ್ದಾನಲ್ಲ, ಇವನ ಚಿತ್ತವನ್ನು ಪುನಃ ಬಾಹ್ಯ ಪ್ರಪಂಚಕ್ಕೆ ಎಳೆಯುವುದು ಶಬ್ದ ಮಾಡಿದ್ರೆ ಅದಿ. ಯಾಕೆ ನೋಡಿ, ಈ ಪ್ರಪಂಚ ನಿಂತಿರುವುದೇ ಶಬ್ದದ ಆಧಾರದಲ್ಲಿ. ಯಾವ ಶಬ್ದ? ಆದಿಯಲ್ಲಿ ಆವಿರ್ಭವಿಸಿದ ಓಂ ಎನ್ನುವಂತಹ ಶಬ್ದದಿಂದ ಈ ಪ್ರಪಂಚ ನಿಂತಿರುವುದು. ಈ ಶಬ್ದಕ್ಕೆ ಎಚ್ಚೆತ್ತುಕೊಳ್ಳದ ಜೀವಿಗಳೇ ಪ್ರಪಂಚದಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಶಬ್ದ ಮಾಡಿದ್ರೆ ನಮ್ಮ ಕೆಲಸ ಆದೀತು. ಅದು ತಟಪಟವಾಗಿ ಹೋಯ್ತು. ಅದು ಬಿಟ್ರೆ ಇದಿಲ್ವ ನಮ್ಮದು. ನಾವು ಮಾತ್ರ ಈಗ ಇದು ಗಟ್ಟಿ ಉಂಟು. ಇದು ಇದಕ್ಕಿಂತ ಗಟ್ಟಿ ಉಂಟು. ನಮ್ಮ ಗೂಟವು ನಾಟಲಿಲ್ಲವಲ್ಲ ಇದಕ್ಕೆ. ಹೀಗೆ ಮಾಡೋಣ, ಇವನ ಕಿವಿಯ ಹತ್ತಿರ ಮುಖ ಮಾಡಿ ಒಂದು ವಿಕಟ ನಗೆ ನಕ್ಕರೆ ಏನಾಗುತ್ತದೆ ನೋಡೋಣ. ರೋಷ
ಈ ಧ್ಯಾನ ಮಂದಿರದೊಳಗೆ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಿದ್ದೆ. ಒಂದು ಸೊಳ್ಳೆಗಾದ್ರೂ ಬರುವುದಕ್ಕೆ ಅಸಾಧ್ಯವಾದಂತಹ ಕೋಟೆ. ಪಟು ಭಟರನ್ನು ನೇಮಿಸಿದೆ. ಆದ್ರೆ ಒಮ್ಮಿಂದೊಮ್ಮೆಲೆ ಪೂಜಾ ಮಂದಿರದೊಳಗೆ ವಿಕಟ ನಗೆ. ಗಾಯತ್ರಿ ಮಂತ್ರದೊಳಗಿದ್ದಂತಹ ನಾನು ಒಮ್ಮೆಲೆ ಎಚ್ಚೆತ್ತೆ. ಈ ನಗು ಮೀರಿದವ ಯಾರು ಎನ್ನುವ ಹಾಗೆ ಸರಿಯಾಗಿ ನೋಡಿದೆ ಅಂತಾದ್ರೆ ಬೆನ್ನು ಬಾಗಿದೆ, ಕೈಯಲ್ಲೊಂದು ಊರುಗಾಲು, ತಲೆಗೂದಲೆಲ್ಲ ನೆನೆಗಟ್ಟಿದೆ, ಬೆಳ್ಳಿಯ ಸರಿಗೆ ಆಗಿದೆ, ಮೈಯೆಲ್ಲ ಭಸ್ಮದ ಲೇಪ, ಯಜ್ಞೋಪವೀತ, ರುದ್ರಾಕ್ಷಿಯ ಮಾಲೆ, ಕಂಕುಳಲ್ಲೊಂದು ಗಂಟು, ಜೋಳಿಗೆ ಅದು ವಾಲಿ ಜೋಳಿಗೆ, ಅದರಲ್ಲೇನಿಲ್ಲ, ಎಲ್ಲ ಅಲ್ಲೇ ಉಂಟು. ಹೌದಾ? ಇಷ್ಟೆಲ್ಲ ನೋಡಿದಾಗ ನೀವೊಬ್ಬರು ಬ್ರಾಹ್ಮಣರು ಅಂತ ಅರ್ಥವಾಯಿತು. ಪ್ರತ್ಯೇಕವಾಗಿ ನಿಮ್ಮನ್ನು ಬ್ರಾಹ್ಮಣರೇ ಎನ್ನುವ ಹಾಗೆ ಪ್ರಶ್ನಿಸಬೇಕು ಅಂತಿಲ್ಲ. ಬ್ರಾಹ್ಮಣರೇ 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 ಹೌದು ಅಂತಾದ್ರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಹೇಗೆ? ನಿತ್ಯವೂ ಕೂಡ ಯಾಗ, ಯಜ್ಞ, ತಪ, ಜಪ, ವೇದ, ಶಾಸ್ತ್ರ, ಮಂತ್ರ, ಪಠಣ ಇದರಲ್ಲಿಯೇ ತಮ್ಮ ಜೀವನವನ್ನು ತೊಡಗಿಸುವವರು. ಒಂದು ಹೊತ್ತಿನ ಅನ್ನವನ್ನಾದ್ರೂ ಬಿಟ್ಟಾರು ಮಂತ್ರವನ್ನು ಬಿಡುವುದಿಲ್ಲ ಅಂತೆ ಬ್ರಾಹ್ಮಣರು. ಬಿಡಬಾರ್ದು. ಹೀಗಿರುವಾಗ ನಾ ಪಠಿಸುವಂತಹ ಗಾಯತ್ರಿ ಮಂತ್ರಕ್ಕೆ ತೊಡಕಾದೆ. ಈ ಕಾಲಕ್ಕೆ ಅಂತಸ್ತತ್ವವನ್ನು ಪಡೆಯಬೇಕು ಎನ್ನುವ ಕಾರಣಕ್ಕಾಗಿ ಗಾಯತ್ರಿಯನ್ನು ತೊಡಗಿದೆ ಅಂತಾದ್ರೆ ಅದನ್ನು ಕೆಡಿಸಿದೆಯಲ್ಲ. ಯಾರು ನೀನು? ಯಾಕೆ ಬಂದೆ? ನಿನ್ನ ಉದ್ದೇಶ ಏನು ಅಂತ ಬೇಕು ನನಗೆ. ವೈದ್ಯರಾಯ ಆಸೆ ಪಡೆದ ಪರಸುರವೇ ವೈದ್ಯರಾಯ ವೈದ್ಯರಾಯ ಏಕೆ ಬದಲ ಸಾಯವಾರಿ ಗೊಂಬೆ ವೈದ್ಯರಾಯ ಅಯ್ಯೋ ದೈತ್ಯರಾಯ, ದೈತ್ಯರಾಯ ನೀನು ದೈತ್ಯರಾಯನಾದುದು ತೀರಾ ಇತ್ತೀಚೆಗೆ. ಅದು ಹಾಗೆ ಒಂದು ಕಾಲದಲ್ಲಿ ಈ ಪ್ರಪಂಚದ ಯಾವ ಮೂಲೆಯಲ್ಲಿಯೂ ಒಂದು ನೆಲೆ ಇಲ್ಲದೆ, ಒಂದಿಷ್ಟು ಬೆಲೆ ಇಲ್ಲದೆ ಅಲೆಮಾರಿಯಾಗಿ ಅಲೆದಾಡುತ್ತಾ ಇದ್ದೆ. ಒಂದೊಂದು ಕಾಲ ಪರಿಸ್ಥಿತಿ ಒದಗಿತ್ತು. ಆದರೆ ಇನ್ನದಾದಂತಹ ಸಾಧನೆಯಿಂದ, ಸಾಹಸದಿಂದ ಸಮಾನ ಮನಸ್ಕ ರಾಕ್ಷಸರನ್ನೆಲ್ಲ ಒಗ್ಗೂಡಿಸಿ ಹೌದು ಅವರಿಗೆ ನೀನು ನೇತಾರನಾಗಿ ಅವರ ಶ್ರೇಯೋಭಿವೃದ್ಧಿಗೆ ರಾತ್ರಿ ಹಗಲು ದುಡಿದು ಅಲ್ಲಿಗೆ ತೃಪ್ತನಾಗದೆ ಕಾಡನ್ನು ಸೇರಿ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅವನಿಂದ ವರ ಪಡೆದುದಲ್ಲ ನೀನು. ಬ್ರಹ್ಮದೇವನ ಸಮಸ್ತ ಸತ್ವವನ್ನೇ ಹೀರಿ ಪ್ರಸ್ತುತ ಪ್ರಪಂಚದಲ್ಲಿ ಅರುಣಾಸುರನೆಂದರೆ ಒಬ್ಬ ವ್ಯಕ್ತಿಯಲ್ಲ, ಮತ್ತೆ ಅದ್ಭುತವಾದಂತಹ ಒಂದು ಶಕ್ತಿಯಾಗಿ ವಿಜೃಂಭಿಸುತ್ತಾ ಇರುವೆ. ಅದ್ಭುತ ಶಕ್ತಿ ಅಂತಹ ನೀನು ಈ ಪೂಜಾ ಮಂದಿರದಲ್ಲಿ ಕುಳಿತು ಮಣ ಮಠ ಮಾಡುವುದನ್ನು ಕಂಡ್ರೆ ನನಗೆ ಎಷ್ಟು ಒತ್ತಿ ಹಿಡ್ಕೊಂಡ್ರು ಉಕ್ಕಿ ಉಕ್ಕಿ ಬರುವುದು ಧರ್ಮ. ಅದ್ಯಾಕೆ? ಇದು ಯಾಕೆ ಹೀಗಾಯ್ತು? ಯಾಕೆ? ಈಗ ನಾನೊಂದು ಉದಾಹರಣೆ ಹೇಳ್ತೇನೆ. ಹೇಗೆ? ನಾವೊಂದು ಬಂಡೆಕಲ್ಲಿಗೆ ಎಷ್ಟೋ ಕೊಡಗಟ್ಟಲೆ ಹಾಲು ಕೊಂಡೋಗಿ ಸುರಿದರೂ ಸಹ ಈ ಹಾಲಿನ ರುಚಿ ಬಂಡೆಕಲ್ಲಿಗೆ ಅರ್ಥ ಆಗುತ್ತದ? ಹೇಗೆ ಅರ್ಥ ಆಗುವುದು ಹೇಳು? ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ತನ್ನ ಹೆತ್ತ ತಾಯಿಯನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿ ಮನೆಯಲ್ಲಿ ಸೇವೆ ಮಾಡುವ ದಾಸಿ ಒಬ್ಬಳನ್ನು ತಾಯಿ ತಾಯಿ ಅಂತ ಸಂಬೋಧಿಸಿದ್ರೆ ಅವನಿಗೆ ಏನೇನು ಬೇಕು? ನಾವು ಅವನಿಗೆ ಸಾಯುವುದು ಏನು? ನೀನೇನ್ ಮಾಡುದು? ನನ್ನ ಪರಿಸ್ಥಿತಿ ಹಾಗೆ. ಅದು ಹೇಗೆ ಹೇಳಿದೆ ನೀನು? ಅದೇ ಈಗ ಬ್ರಹ್ಮದೇವನಿಂದ ವರವನ್ನು ಪಡೆದ ಬಳಿಕ ನೀನು ಅಮೃತತ್ವವನ್ನು ಪಡೆದೆ. ವರದ ರೂಪದಲ್ಲಿ ಅಮೃತತ್ವವನ್ನು ಪಡೆದವ ಅಮರನಾಗಿದ್ದಿ. ಹೌದು. ಅಂತಹ ನಿನಗೆ ಈ ಕ್ಷುಲ್ಲಕ ಗಾಯತ್ರಿ ಜಪದಿಂದ ಇನ್ನು ಏನು ಪ್ರಾಪ್ತಿ ಆಗ್ಲಿಕ್ಕೆ ಉಂಟು ಅಂತ ಹೇಳೋದು. ಗಾಯತ್ರಿ ಮಂತ್ರದ ಮೇಲೆ ಜನ್ಮಗಳು
ಹಿಂದೆ ಯಾರೋ ದಯನ್ನ ಕಾಣ್ತದೆ. ಅದು ದಯ. ಈಗ ಒಂದು ಕಿವಿ ಊದಿದ್ದು. ಯಾಕೆ? ಗುರುವೇ ಗುರುವೇ. ನೀವು ಗುರು ಅಲ್ವಾ? ಬ್ರಾಹ್ಮಣರೇ, ನೀವು ಗುರು ಅಂತ ಹೇಳಿದ್ರೆ 4 ಮಂದಿ ಶಿಷ್ಯರು ನಿಮಗಿದ್ದಾರೆ ಅಂತ ಆಡಿದ್ದಲ್ಲ. ಆ ಮೂಲಕವಾಗಿ ವಿದ್ಯೆ ಕಲಿಸಿ ನೀವು ಗುರು ಆಗುದು ಅಂತ ಆಡಿದ್ದಲ್ಲ. ಹೆಚ್ಚಿನವರೆಲ್ಲ ಗುರು ಅನ್ನೋದು ಮೇಲೆ ಇರುವವ ಗುರು ಅಂತ. ನೀವು ದೇವತೆಗಳ ಭಕ್ತಿ ಅಲ್ಲ. ಹಾಗಿದ್ರೆ ಯಾಕೆ ಗುರು ಎನ್ನುವ ಹಾಗೆ ಸಂಬೋಧಿಸಿದೆ? ಈ ಪ್ರಪಂಚ ಮುಖದಲ್ಲಿ 4 ವರ್ಣಗಳಿದೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಎನ್ನುವ ಹಾಗೆ. ಈ 4ರಲ್ಲಿ ಶ್ರೇಷ್ಠತೆಯನ್ನು ಹೊಂದಿದಂತಹ ಬ್ರಾಹ್ಮಣೋತ್ತಮರು ನೀವು. 3 ಕುಲದವರಿಗೆ 3 ವರ್ಗದವರಿಗೆ ಗುರು ಸಮಾನರು ಅಂತ ಆಡಿದೆ. ಹಾಗೆ ಬ್ರಾಹ್ಮಣನಾದವನು 3 ವರ್ಣದವರಿಗೆ ಗುರು ಸಮಾನ. ಹಾಗಾಗಿ ಬ್ರಾಹ್ಮಣನಾದ ನಾನು ಗುರು. ಈ ಬ್ರಾಹ್ಮಣರು ಅಂತ ಹೇಳಿದ್ರೆ ಕೆಲವು ಹುಟ್ಟು ಬ್ರಾಹ್ಮಣರು, ಮತ್ತೊಂದು ಜಾತಿ ಬ್ರಾಹ್ಮಣರು ಅಂತ ಹೇಳಿದ್ರು. ನಿಜವಾಗಿ ಬ್ರಾಹ್ಮಣ ಆಗಬೇಕಿದ್ರೆ ಜನ್ಮನ ಜಾಯತೆ ಜಂತು, ಕರ್ಮಣ ಜಾಯತೆ ದ್ವಿಜ, ವೇದಾಧ್ಯಯನತೆ ವಿಪ್ರ, ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಹೆಚ್ಚಿನವರೆಲ್ಲ ಬ್ರಾಹ್ಮಣ ದಂಪತಿಗಳಿಗೆ ಹುಟ್ಟಿಕೊಳ್ಳುವುದು, ಇಷ್ಟು ದಪ್ಪದ ಒಂದು ಜನ್ಮದಾರ ಹಾಕಿಕೊಳ್ಳುವುದು. ಒಂದು ಮಂತ್ರ ಕೇಳಿದ್ರೆ ಗೊತ್ತಿಲ್ಲ ಅವರಿಗೆ, ಅದಾಗ್ಲಿಕ್ಕಿಲ್ಲ. ವೇದ, ಮಂತ್ರ, ಶಾಸ್ತ್ರ, ಪಠಣ, ಪೂಜಾ ವಿಧಾನ ಎಲ್ಲ ಗೊತ್ತಿರಬೇಕು. ಹಂತವಾಗಿ ಬ್ರಹ್ಮಜ್ಞಾನ ಪ್ರಾಪ್ತಿಸಿದ ನಂತರವೇ ಅವನು ಬ್ರಾಹ್ಮಣನಾಗುವುದು. ಬ್ರಾಹ್ಮಣತ್ವ ನಿಮ್ಮಲ್ಲಿ ಉಂಟು ಅಂತ ಕಾರಣಕ್ಕಾಗಿ ಗುರು ಅಂತ ಆಡಿದೆ. ನೀವಾಡಿದ್ದು ಹೇಗೆ? ಗಾಯತ್ರಿ ಮಂತ್ರದ ಪಠಣ ನಿನಗೆ ಯಾಕೆ? ಇದರಿಂದ ಏನು ಪ್ರಯೋಜನ? ಪ್ರಯೋಜನ ಉಂಟು. ಗಾಯತ್ರಿ ಮಂತ್ರವನ್ನು ಜಪಿಸುವಂತಹ ಕಾಲದಲ್ಲಿ ನಾಯಕತ್ವ, ಶಕ್ತಿ, ಸ್ಥೈರ್ಯ, ಅಂತಸತ್ವ ಇದೆಲ್ಲವನ್ನು ಹೆಚ್ಚಿಸುವುದಕ್ಕದು ಸಹಾಯಕವಾಗುತ್ತದೆ. ಯಾವ ಆಧಾರದಲ್ಲಿ ಈಗ ನೀನು ಹೇಳುವೆ? ಆಧಾರ ಉಂಟು. ಈ ಗಾಯತ್ರಿ ಮಂತ್ರದ ಮೂಲಕವಾಗಿ ಶ್ರೇಷ್ಠತೆಯನ್ನು ಪಡೆದವರ ಕಥೆಯನ್ನು ನೀವು ಕೇಳಬೇಕು. ಯಾರದು? ಆದಿಸುತನಾದಂತಹ ಕೌಶಿಕ ಹುಟ್ಟು ಕ್ಷತ್ರಿಯ, ಕ್ಷಾತ್ರ ತೇಜಸ್ಸು ಎನ್ನುವುದಾಗಿದ್ರು ಕೂಡ ಪಾರಮಾರ್ಥಿಕವಾದಂತಹ ಒಂದು ವಿಶೇಷತೆಯನ್ನು ಪಡೆಯಬೇಕು ಅಂತ ತಪಸ್ಸಿಗೆ ಹೊರಟಂತಹ ಕಾಲದಲ್ಲಿ ತಪಸ್ಸನ್ನು ಮಾಡಿ ಆ ಬಳಿಕ ವಶಿಷ್ಠರೊಳಗೆ ಆದಂತಹ ವಾದದ ಮೂಲಕವಾಗಿ ಬ್ರಹ್ಮ ಋಷಿ ಪದವಿಯನ್ನು ಪಡೆಯುತ್ತೇನೆ ಎನ್ನುವ ಹಾಗೆ ಶಪಥವನ್ನು ಮಾಡಿದರು. ಬಳಿಕ ವಾಮದೇವನ ಒಂದು ನಿರ್ದೇಶನ, ಗಾಯತ್ರಿ ಮಂತ್ರವನ್ನು ಬಿಡದೆ ಜಪಿಸಿದ ಕಾಲಕ್ಕಾಗಿ ಕೌಶಿಕನಾಗಿ ಇದ್ದಂತಹ ಆತ ಆ ಮೂಲಕವಾಗಿ ಬ್ರಹ್ಮ ಋಷಿ ವಿಶ್ವಾಮಿತ್ರ ಪ್ರಪಂಚ ಮುಖಕ್ಕೆ ಕಾಣಿಸಿಕೊಟ್ಟ. ವಿಶ್ವಕ್ಕೆ ಮಿತ್ರನಾಗಿ ಕಾಣಿಸಿಕೊಂಡದ್ದು ಹೇಗೆ? ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ಜಪಿಸಿ ಗಾಯತ್ರಿ ಮಂತ್ರದ ಬಲುಮೆಯಿಂದ ಒಂದು ಬ್ರಹ್ಮ ಋಷಿ ಪದವಿಯನ್ನು ಕೇವಲ ಕ್ಷತ್ರಿಯ ಪಡೆದ ಅಂತಾದ್ರೆ ಅಂತಹ ಸತ್ವ ಇರುವಂತಹ ಗಾಯತ್ರಿ ಮಂತ್ರದ ಮೂಲಕವಾಗಿ ನನ್ನ ಅಂತಸತ್ವವನ್ನು ನಾನು ಹೆಚ್ಚಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಇದರಲ್ಲಿ ಏನು ಅಪರಾಧ? ಅರುಣ ಜಲತಿ ಧೈರ್ಯ ನಿಶ್ಚಲತೆಯ ಮೇರವಾರಿಯೇ ಜಲದೆ ಜಲದೆಯಿಂದ ಒಳ್ಳೆ ವಿಶೇಷ. ಮೊದಲೇ ಗೊತ್ತಿದ್ರೆ ಹೇಳ್ತಿದ್ದೆ, ಬ್ರಾಹ್ಮಣರದೊಂದು ನಾಟ್ಯ ವೈಭವ ಇಲ್ಲಿ ಉಂಟು ದೇವ ಮಂತ್ರದಲ್ಲಿ. ಇದೆಲ್ಲ ಈ ವೈಭವಗಳು ತಾತ್ಕಾಲಿಕ, ಕೇವಲ 4 ದಿನಕ್ಕೆ. ಹಾಗಿದ್ರೆ ನಾಟ್ಯ ವೈಭವಕ್ಕೆ ಬೆಲೆ ಇಲ್ಲ. ಈಗ ವೈಭವ, ವೈಭವ, ಇನ್ನು ಬೇರೆ ಬೇರೆ ಕರ್ಮ ವೈಭವಗಳೆಲ್ಲ ಪರಂಪರಾಗತವಾಗಿ ಬಂದದ್ದೇ ಶಾಶ್ವತ ಸ್ವಾಮಿ. ಒಮ್ಮೆ 4 ಮಂದಿ ಹುಚ್ಚು ಕಟ್ಟಿ ಈಗ ಯಾರು ಇಲ್ಲ ಅದಕ್ಕೆ. ಅವರು ಇಲ್ಲ ಬಿಡಿ, ಏನು ಪ್ರಯೋಜನ? ಅದು ನಿಮ್ಮ ನಾಟ್ಯ ನೋಡಿ ಸಂತೋಷ ಆದದ್ದು. ಅದು ನಮ್ಮದೊಂದು ನಡೆ. ಆಗ್ಲಿ ಆಗ್ಲಿ, ನಾವೊಂದು ಮಾತುಕತೆಗೆ ತೊಡಗಿದ್ರೆ ಸುತ್ತಮುತ್ತಲಿನ ಪರಿಸರ ಸ್ವಲ್ಪ ಪ್ರೋತ್ಸಾಹದಾಯಕವಾಗಿದ್ರೆ ಏನು ಕೂಡದಿದ್ರು ಅದು ಒಳಗಿಂದ ಬರುವುದು. ಎಂತದ್ದು? ಉತ್ಸಾಹ ಆಗಲಿ. ನೀನು ಹೇಳಿದೆ ಗಾಯತ್ರಿಯಿಂದ
ನನಗಿಂತ ಇಂಥವುದು ಸಿದ್ಧಿಸ್ತದೆ. ಹೌದು, ಅದಕ್ಕೆ ಉದಾಹರಣೆಯಾಗಿ ಕೌಶಿಕನನ್ನು ಹೇಳಿದೆ. ಇದು ನೀನು ಎಲ್ಲರಂತಲ್ಲ, ಎಲ್ಲ ರಾಕ್ಷಸರಂತಲ್ಲ, ನೀನು ಬಲಿಯಾಗಬೇಕು. ನನ್ನನ್ನು ಬಲಿ ಕೊಡುವುದಕ್ಕೆ ಇಲ್ಲಿಯವರೆಗೆ ಬಂದದ್ದು ಯಾರು? ತಪ್ಪು ತಿಳಿಬೇಡ, ಬಲಿ ಪಶು ಆಗಬೇಕಂದದ್ದಲ್ಲ. ನೀನು ಹೇಳಿದೆ ಇದೆಲ್ಲ ನಮಗೆ ಇದನ್ನು ಮಾಡುವುದಕ್ಕೆ ನಮ್ಮ ಪೂರ್ವಜರೆಲ್ಲ ಅದೊಂದು ಆದರ್ಶ, ಅವರ ಜೀವನ ಕ್ರಮ, ಅವರು ಜೀವನದಲ್ಲಿ ನಡೆದು ತೋರಿದಂತಹ ದಾರಿ ನಮಗೆ ಅನುಕರಣೀಯ. ಹಾಗಾಗಿ ರಾವಣನನ್ನು ಹೇಳಿದೆ, ಕೌಶಿಕನನ್ನು ಹೇಳಿದೆ. ಆದರೆ ಅವರಂತಾಗಬಾರದು, ನೀನು ಬಲಿಯಾಗಬೇಕು. ಯಾವ ಬಲಿ? ನಿಮ್ಮ ಜಾತಿಯಲ್ಲೇ ಒಬ್ಬ ಬಲಿ ಚಕ್ರವರ್ತಿ ಎನ್ನುವನಿದ್ದನಲ್ಲ, ಹಿಂದಕ್ಕೆ ರಾಕ್ಷಸನಾದರೂ ಸಹ ತನ್ನ ಸಾತ್ವಿಕ ಬುದ್ಧಿಯಿಂದ ಪಾಲನಾಕತ್ರವಾದಂತಹ ಶ್ರೀಹರಿಯನ್ನೇ ಒಲಿಸಿಕೊಂಡು ಅವನ ಅಪೇಕ್ಷೆಯಂತೆ ತನ್ನ ಮನೆ ಬಾಗಿಲಲ್ಲಿ ಸೇವೆಗೆ ಇಟ್ಟುಕೊಂಡಂತಹ ಮಹಾನುಭಾವ ಭಕ್ತಾಗ್ರೇಸರ ಬಲಿ ಚಕ್ರವರ್ತಿ, ನಮ್ಮ ಕುಲ ಶ್ರೇಷ್ಠತೆಯನ್ನು ಹೆಚ್ಚಿಸಿದವ. ಅಂತಹ ಬಲಿ ಸಮಾನ ನೀನು. ಬಲಿ ಸಮಾನ ಅದು ಹೇಗೆ? ನೀನು ಹೇಳ್ತೀನಿ, ಕೌಶಿಕನಿಗೆ ಹುಟ್ಟು ಕ್ಷತ್ರಿಯನಿಗೆ ಬ್ರಹ್ಮರ್ಷಿ ಆಗುವುದಕ್ಕೆ ಗಾಯತ್ರಿ ಎನ್ನುವಂತಹ ಜಪ ಅಥವಾ ಮಂತ್ರ ಒಂದು ಸೇತುವಾಗಿ ಅತಿ ಅಗತ್ಯ ಇತ್ತು. ಸತ್ಯ. ಅರುಣಾಸುರನಿಗೆ ಬೇಕು ಅಂತ ನಾನು ಕೇಳು. ಬೇಕು ಅಂತ ಹೇಳುವಲ್ಲಿ ಬೇಡ ಅಂತ ಯಾಕೆ ಅಂತ ಪ್ರಶ್ನೆ ಬರ್ತದೆ. ಅರುಣಾಸುರನನ್ನು ಎಲ್ಲರೂ ಅರುಣಾಸುರ ರಕ್ಕಸ ಅಂತ ಹೇಳ್ತಾರೆ. ಆದರೆ ಅರುಣಾಸುರ ಕೇವಲ ಒಬ್ಬ ರಕ್ಕಸನು, ದೇವ ಸ್ವರೂಪ ಅಲ್ಲ, ಮತ್ತೆ ಬ್ರಹ್ಮ ರಕ್ಕಸ. ಭಟ್ಟರು ಯಾರು ಇಲ್ವಾ? ಹೋಗಿದ್ದಾರೆ. ಇದ್ದವರು ನನ್ನನ್ನು ಒಳಗೆ ಬಿಟ್ಟಿದ್ದಾರೆ. ಇವನೇನು ಮೋಸ ಮಾಡ್ಲಿಕ್ಕಿಲ್ಲ ಅಂತ ಅಲ್ಲಿ ಮಲಗಿರ್ಬೇಕು. ಈಗ ನೀನು ಬರುವಾಗ ಏನು ಹೇಳಿದ್ಯೋ? ಕೊಡ್ತೇನೆ ಅಂತ ಹೇಳಿದ್ಯೋ? ಹಿಂದೆ ಬರುವಾಗ ಕೊಡ್ತೇನೆ. ನಿನ್ನೆ ಮಲಗಿದವ ಇವತ್ತು ಎತ್ತ, ನಾಳೆ ಮಲಗಿದ್ರೆ ಮತ್ತೆ ಏನ್ ಮಾಡುದು? ಅವ್ರು ಅಷ್ಟಕ್ಕೆ ನಮಗೂ ಅದು ಬೇಕಲ್ಲ. ಅದು ಒಟ್ಟು ಬೇಕು. ಬೇರೆ ನಮ್ಮಲ್ಲಿ ಇಲ್ಲ, ಬಿಡುವ ಹಾಗಿಲ್ಲ. ಆದ್ರೂ ಬಿಟ್ರೆ ಅಂತ ಆಗಲೇ ನಮ್ಮದು ನಡಿಬೇಕು. ಅರುಣಾಸುರ ಬ್ರಹ್ಮ ರಾಕ್ಷಸ ಅಂದ್ರೆ ಹೇಗೆ? ಅದು ಹೇಗ? ಇವರೆಲ್ಲ ಹೇಳುವ ಭಯಂಕರ ಭೀತಿ ಪಡಿಸುವ ಬ್ರಹ್ಮ ರಾಕ್ಷಸನವ. ಮತ್ತೆ ನಿನ್ನ ಶಬ್ದಕ್ಕೆ ಅರ್ಥ ಇನ್ನೇನಿದೆ? ಒಂದು ಜೀವಿ ಭೂಮಿಯ ಮೇಲೆ ಹುಟ್ಟಬೇಕಿದ್ರೆ ಬೀಜ ಮತ್ತೆ ಕ್ಷೇತ್ರ, ಇದರ ಸಮ್ಮಿಲನದಿಂದ ಜೀವಿಯ ಉತ್ಪತ್ತಿ ಆಗುವುದು. ನಿನ್ನ ಬಗ್ಗೆ ಯೋಚಿಸಿದರೆ ಕ್ಷೇತ್ರದ ಕಡೆಯಿಂದ ಮಾತ್ರ ನೀನು ರಾಕ್ಷಸನು, ಬೀಜದ ಕಡೆಯಿಂದ ಬ್ರಾಹ್ಮಣನು. ಕಶ್ಯಪರ ಆದ್ದರಿಂದಲೇ ಬ್ರಹ್ಮ ರಾಕ್ಷಸ. ಆ ರೀತಿ ನೆಲೆಯಲ್ಲಿ ನಾನು ಬ್ರಾಹ್ಮಣತ್ವ ಉಂಟು. ಈಗ ಹುಟ್ಟು ಕ್ಷತ್ರಿಯ ಕೌಶಿಕನಿಗೆ ಬ್ರಹ್ಮರ್ಷಿ ಆಗುವುದಕ್ಕೆ ಅದು ಬೇಕಿತ್ತು. ಹುಟ್ಟು ಬ್ರಾಹ್ಮಣನಂತ ಅರುಣಾಸುರನಿಗೆ ಈ ಗಾಯತ್ರಿ ಜಪದ ಅಗತ್ಯ ಇದೆಯೋ? ನೀನು ಹೇಳಿದಂತ ಕರ್ತೃತ್ವ ಶಕ್ತಿಯನ್ನು ಪ್ರಾಪ್ತಿಸಿಕೊಳ್ಬೇಕಿದ್ರೆ ಈಗ ಬ್ರಹ್ಮನಿಂದ ನೀನು ವರವನ್ನು ಪಡೆದ ನಂತರ ಅಮೃತತ್ವವು ನಿನಗೆ ಬಂದ ಕೂಡಲೇ ನೀನು ಹೇಳುವಂತಹ ಕರ್ತೃತ್ವ ಶಕ್ತಿ, ಅದಕ್ಕೆ ಭೂಷಣಪ್ರಾಯವಾದಂತಹ ಛಲ, ಬಲ, ಧೈರ್ಯ, ನಿಶ್ಚಲತೆ ಇದೆಲ್ಲವೂ ನಿನ್ನ ಶರೀರದಲ್ಲಿ ಅಂತಸತ್ವವಾಗಿ ತುಂಬಿ ತುಳುಕುತ್ತಾ ಇರುವಾಗ ನಿನಗೆ ಪ್ರತ್ಯೇಕವಾದಂತ ಈ ಗಾಯತ್ರಿ ಜಪದ ಅಗತ್ಯ ಉಂಟು ಅಂತ ನಾನು ಕೇಳೋದು. ಸುಮ್ಮನೆ ಇಲ್ಲದೆ ಬೊಮ್ಮ ಕಿಮ್ಮ ಅಂತ ಇಲ್ಲಿ ನೀನು ಮನಮಟ್ಟ ಮಾಡ್ತೀಯಲ್ಲ, ಈ ಬೊಮ್ಮನ ಹಂಗು ನಿನಗೇನಯ್ಯ? ಬ್ರಹ್ಮದೇವರ ಬಗ್ಗೆ ನಿಮಗೆ ಸಿಟ್ಟು ಬಂದದ್ದು ಯಾಕೆ? 3 ದಿನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರು ಮರ್ಯಾದೆ ಕಳ್ಕೊಂಡು ಬದುಕುವವರಲ್ಲ ನಾವು. ನಿಮ್ಮ ಮರ್ಯಾದೆಗೆ ತೊಡಕು ಏನಾಯ್ತು ಸ್ವಾಮಿ? ಅನ್ನಂತಹ ಮಡಿವಂತ ಬ್ರಾಹ್ಮಣನನ್ನು ಬೀಳು ಹಿಡಿಯುವವ ಅಂತ ಹೇಳಿದ ಮೇಲೆ ನನಗೆ ಇಲ್ಲಿ ಬೇಕು ವ್ಯವಹಾರ. ಈಗ ಆ ಶಬ್ದವನ್ನು ಪ್ರಯೋಗ ಮಾಡಿದ್ದ ಮತ್ತೆ ಮತ್ತೆ ಜೀವರ ಅಂತ ಹೇಳಿದ್ರೆ ಮೀನು ಹಿಡಿಯುವವರಿಗೆ ಹೇಳುವುದು ನನಗೆ ಗೊತ್ತಿತ್ತು. ನಿಮಗೆ ಅರ್ಥ ಗೊತ್ತುಂಟು. ಅಲ್ಲದಿದ್ರೆ ಕೇಳಿಕೊಂಡು ಬರ್ತೇನೆ. ಅಲ್ಲ ನೀವು ಎಲ್ಲಿಗೆ ಬಂದು ಏನಕ್ಕೆ ಊದಿ ಇಲ್ಲಿ ಸುಮ್ಮನೆ ನೀವು ಹೇಳುದು ಸ್ವಾಮಿ. ಜೀವರ ಅಂತ ಹೇಳಿದ್ರೆ ನೀವು ಹೇಳಿದ ಅರ್ಥ ಉಂಟು, ಮತ್ತೆ ನಾನು ಹೇಳಿದ್ದಕ್ಕೆ ಬಾಲ ಉಂಟು. ನಿಮಗೆಲ್ಲ ಅಕ್ಷರಕ್ಕೆ ಧೀವರ
ಹಾಗಾದರೆ ಮುಂದುವರಿಸೋಣ. ಹೌದಾ ಸ್ವಾಮಿ? ನೀವು ಆಡಿ ನಾಟಕ ನಮಗೆಲ್ಲ ನಾವು ಮಡಿವಂತರಲ್ವಾ? ಏನು ಈ ಮಡಿವಂತರದ್ದು ಬಹಳ ಕಷ್ಟಾಧಿಕ ಆಗಲಿ ನಾಟುತ್ತದೆ. ಅಂತೂ ನೀವು ಆಡಿದ ಅಷ್ಟು ವಿಷಯಗಳ ಅರ್ಥವಿಸಿಕೊಂಡೆ. ಒಟ್ಟು ಬ್ರಾಹ್ಮಣ ನಾನು, ನನಗೆ ಮಂತ್ರ ಜಪ ತಪ ಯಾವುದು ಬೇಕಾಗಿಲ್ಲ. ಆದ್ರೆ ನೀವು ಹೇಳಿದ್ದು ಹೇಗೆ? ಬ್ರಹ್ಮನ ನನ್ನ ದೇವರ ಬಗ್ಗೆ ಒಂದು ಮಾತಾಡಿದ್ದಿನ ಜಾಗ್ರತೆ. ನಾನು ಇಷ್ಟು ಎತ್ತರಕ್ಕೆ ಬೆಳೆಯಬೇಕು ಅಂತಾದ್ರೆ ಬ್ರಹ್ಮನ ವರಬಲವೇ ಕಾರಣವಾಗಿದೆ. ಅಷ್ಟೇ ಅಲ್ಲ, ಯೋಚನೆ ಮಾಡಿ, ನನ್ನ ಜೀವನದಲ್ಲಿ ಬೆಳಗಬೇಕು ಅಂತಾದ್ರೆ ನನ್ನ ಜೀವನಾಂಬರ ಭಾಸ್ಕರ ಒಟ್ಟು ಹೋಗುದೇ ಒಳ್ಳೆಯದ್ದು. ಹಾಗಲ್ಲ ಸ್ವಾಮಿ, ಬೆಳಗುವಂತಹ ಭಾಸ್ಕರ ನನ್ನ ಜೀವನವನ್ನು ಬೆಳಗಿಸುವುದಕ್ಕೆ ಬ್ರಹ್ಮದೇವರೇ ಭಾಸ್ಕರನಾಗಿ ಶೋಭಿಸಿದ್ದಾನೆ. ಹಾಗಿರುವಾಗ ಅವನ ಅನುಗ್ರಹ ಅಲ್ಲದೆ ನನಗೆ ಬೇರೇನೂ ಅಲ್ಲ. ಅದರಿಂದಲೇ ನಾನು ಶ್ರೇಷ್ಠತೆಯನ್ನು ಪಡೆದಿದ್ದೇನೆ. ಈ ಮಗಳ ಗಂಡನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಸುತಯ ಪಡೆತಲೆತನದ ಬೆಟ್ಟವದು ಹಿತದಿ ದಸವಂ ಸೇರಲಿ ಗಮನ ಗರಿದ ಕರಣ ಮನ್ಯವ ಸುತಯ ಪಡೆತಲೆತನದ ಭಗವೋ ಜತನ ದೇವ ತಲೆಯೇ ನಾಟ್ಯಾಲಯಕ್ಕೆ ಗುರುವಾಗಿ ಬರ್ತೀರಾ? ಕಷ್ಟ ಉಂಟು. ನಮ್ಮಲ್ಲಿ ಬೇರೆ ಬೇರೆ ಗುರುಗಳು ಆಶ್ರಪ್ಪರು ಹೌದು, ಅದೇ ಅನಿವಾರ್ಯಕ್ಕೆ ಬೇಕಾಗ್ತದೆ. ನಾವೇ ಯಾಕೆ ಆಗಲಿ, ಅದು ಒಂದು ಉತ್ಸಾಹ ನಿಮ್ಮ ಕೇಂದ್ರದ್ದಲ್ವಾ ಇದು. ನೀನು ಹೇಳ್ತಿ ಬ್ರಹ್ಮದೇವನ ಹಂಗು ನನಗೆ ವರ ಕೊಟ್ಟುದಕ್ಕೆ ಉಂಟು. ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದಾರೆ. ಅಯ್ಯ, ಈ ಬ್ರಹ್ಮದೇವನ ಹಣೆ ಬರವೇ ನಿನಗೆ ಗೊತ್ತಿಲ್ಲ ನಿಜವಾಗಿ. ಅದರ ಮಗಳ ಗಂಡ ನಚ್ಚಿಗಂಡ ಅದು ಮಗಳ ಗಂಡ ಅಂತ ಏನಾಗ್ತದೆ? ಅದೇ ಶಾರದೇವನಿಗೆ ಏನಾಗಬೇಕು? ಮಗಳು 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 ಅಂತ ಮಡಿಲಲ್ಲಿ ಕುಳ್ಳಿರಿಸಿ ಮಗಳೇ ಮದುವೆ ಬೇಡವೇ ಅಂತ ರಾಗ ಹೇಳುದು ಮತ್ತೆ ಕಟ್ಟಿಕೊಳ್ಳಿಲ್ಲ. ಅದು ಒಳ್ಳೆ ರಾಗ. ಹೌದು. ಆಮೇಲೆ ಏನಾದ್ರು ಸಾಂಸಾರಿಕ ಜೀವನ ನಡೆಸಿದ್ದಾರೋ? ಸಾಂಸಾರಿಕ ಜೀವನ ಅಲ್ಲದಿದ್ರು ಮದುವೆ ಎಲ್ಲೋ. ಯಾಕೆ ಮದುವೆ ಆದದ್ದು? ಕಾರಣ ಉಂಟು. ಅಧಿಪತಿಯಾಗಿ ಕಲೆಗಧಿಪತಿಯಾಗಿ ಶಾರದೆಯನ್ನು ಅವಳು ಮಗಳಾಗಿ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದು. ಹೌದು, ಅದು ಸಂಕಲ್ಪ. ಆ ಬಳಿಕ ಆದ ಸ್ಥಿತಿ ಪರಮೇಶ್ವರನದು ಗೊತ್ತುಂಟ ನಿನಗೆ. ಮತ್ತೆ ದೇವರ ಬಗ್ಗೆ ದೇವಕಲ್ಪದ್ದು ಮಾನವ ಕಲ್ಪಕ್ಕೆ ಸಮ ಆಗುವುದಿಲ್ಲ. ಅದು ಅಲ್ಲಿಗೆ ಸೀಮಿತ. ಇಲ್ಲಿಗೆ ಸೀಮಿತ. ಈಗಾದ್ರೂ ನಾವು ಒಂದು ವಾದ ಮಾಡೋಣ. ಈಗ ಬ್ರಹ್ಮದೇವರ ಕೊಟ್ಟಿದ್ದಾರೆ ಎನ್ನುವುದಕ್ಕೆ ನಿನಗೆ ಹಂಗಿಲ್ಲ ಅಂತ ಹೇಳ್ತೇನೆ ನಾನು. ಬ್ರಹ್ಮದೇವರವರ ಕೊಟ್ಟಿದ್ದಾರೆ. ನೀನು ನಿನ್ನಷ್ಟಕ್ಕೆ ಅರಮನೆಯಲ್ಲಿ ಇರುವಾಗ ಬ್ರಹ್ಮ ತಾನಾಗಿ ಬಂದು ಅರುಣಾಸುರ ಇವತ್ತು ಎಷ್ಟು ಅಲ್ಲ ಇಷ್ಟು ಅಂತ ಹೇಳಿದ್ರೆ ಇಷ್ಟೇಯಾ? ನಿನ್ನ ತಪಸ್ಸಿಗೆ ತಕ್ಕ ಇಷ್ಟು ಉಂಟು. ಇನ್ನು ಮೇಲಕ್ಕೆ ಹೀಗೆ ನೀನು ಭಕ್ತಿ ಮುಂದುವರಿದ್ರೆ ಒಂದಷ್ಟು ಸೇರಿಸಿ ಕೊಡೋಣ ಅಂತ ಕೊಡ್ತಿದ್ರೆ ಆ ಬ್ರಹ್ಮದೇವರನ್ನ ಕುಳಿತಲ್ಲೇ ಬಂದು ಕೊಡ್ತಿದ್ರೆ ನಿನಗೆ ವರವನ್ನು ಅನುಗ್ರಹಿಸ್ತೇನೆ ಅಂತ ಹೇಳ್ತಿದ್ರೆ. ಹೌದು, ಹಾಗಲ್ಲ. ಮತ್ತೆ ಕಾಡಿಗೆ ಹೋಗಿ ಪ್ರಾಣದ ಹಂಗು ತೊರೆದು ನೀನು ಅವನನ್ನು ತಪಸ್ಸು ಮಾಡಿದುದರಿಂದ ಮಾತ್ರ ಕೊಟ್ಟ. ಹಾಗಾದರೆ ಇದು ಏನು? ಏನು? ತಪಸ್ಸು ಎನ್ನುವಂತಹ ವಿತ್ತವನ್ನು ಪಡೆದ, ವರ ಎನ್ನುವಂತಹ ವಸ್ತುವನ್ನು ನಿನಗೆ ಕೊಟ್ಟ. ದೇವ ಭಕ್ತರ ವ್ಯಾಪಾರ ಇದು ಅಷ್ಟೇ. ಬ್ರಾಹ್ಮಣರೇ, ನೀವು ಆಡುವ ಪ್ರಶ್ನೆಯಲ್ಲಿ ಒಂದು ವಿಷಯ ಉಂಟು. ಇದಕ್ಕೆ ನಾನೊಂದು ಉದಾಹರಣೆ ಸಮೇತ ಬೇಕಿದ್ರೆ ಹೇಳಿ. ಅದು ಹೇಗೆ ಉದಾಹರಣೆ? ನಾವೊಂದು ಊರಿಗೆ ಹೋಗಬೇಕಿದ್ರೆ ಮತ್ತೆ ಹೊಳೆದಾಟುವುದಕ್ಕೆ ಸಿಗುತ್ತದೆ. ಆ ದೋಣಿಯಲ್ಲಿ ಕುಳಿತು ಅಂಬಿಗನ ಮೂಲಕ ಆ ದಡವನ್ನು ಸೇರಿ ಅಂಬಿಗ ಹೇಳಿದಷ್ಟು ಶುಲ್ಕವನ್ನು ನಾವು ಅವನಿಗೆ ಕೊಟ್ಟ ನಂತರ ಅಂಬಿಗ ನಿನ್ನ ಉಪಕಾರವನ್ನು ಸಾಯುವವರೆಗೆ ಮರೆಯಲಿಕ್ಕಿಲ್ಲಯ್ಯ ಅಂತ ಅವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಉಂಟ. ಅದು ಯಾಕೆ ಹೇಳುದು? ಅವ ಕೇಳಿದಷ್ಟು ಕೊಡ್ಲಿಲ್ಲ. ಬೇಕಾದ ಮತ್ತೆ ಹೇಳ್ತಾರೆ ಅಂಬಿಗ ನಾನಿನ್ನ ನಂಬಿದೆ ಅಂತ. ಅದು ಹೋಗುವಾಗ ಹೇಳುದು ಅರ್ಥದಲ್ಲಿ ಮುಳುಗಿಸಿ ಹೆದರಿಕೆ ಸೇರಿದ ನಂತರ ಮತ್ತೆ ಹೇಳುವ ಕ್ರಮ ಇಲ್ಲ. ಕೆಲವರೆಲ್ಲ ಪುಕ್ಸಟ್ಟೆ ಹೋಗುವವರಿದ್ದಾರೆ. ಅಲ್ಲಿ ಹೋಗಿ ಮತ್ತೆ ಅವ ಹೇಳಿದ್ದರಲ್ಲಿ ಚಿಕಾಸು ಮಾಡುವವರಿದ್ದಾರೆ. ಕೊಡುವುದಿಲ್ಲ ಹೌದು. ಹಾಗಲ್ಲ, ನಮಗೆ ಕೊಡುವಾಗಿಲ್ಲ, ಮೊದಲೇ ಕೊಟ್ಟಿದ್ದೆ. ಅಷ್ಟು ಕೊಟ್ಟ ನಂತರ ಅವರ ಹಂಗುಂಟ. ಹಾಗೆಯೇ
ಇಲ್ಲ ಅಂತ ನಾವು ಹೇಳೋದು. ಬ್ರಾಹ್ಮಣರೇ, ಬ್ರಹ್ಮದೇವರ ತಪಸ್ಸು ಮಾಡಿದಕ್ಕಾಗಿ ಅನುಗ್ರಹಿಸಿದ ಅಂತ ನನ್ನಲ್ಲೊಂದು ಪ್ರಶ್ನೆ ಮಾಡ್ತಾ ಇದ್ದೀರಾ. ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರಿಸಬೇಕಾಗಿಲ್ಲ. ಈಗ ನನಗೆ ಬ್ರಹ್ಮದೇವರು ಕೊಟ್ಟದ್ದು ವರ, ಹೌದಾ? ಅದೇ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ಮನಸ್ಸಿಗೆ ಹಿತವಾಯಿತು ಅಂತಾದ್ರೆ ನೀವು ಅದಕ್ಕೆ ಸರಿಯಾಗಿ ಉತ್ತರಿಸಬೇಕು. ಈಗ ಬ್ರಹ್ಮದೇವರೇ ವರ ಕೊಟ್ಟದ್ದೇ ಹೌದು ಅಂತಾದ್ರೆ ಆಮೇಲೆ ನಾನು ಕೇಳದೆ ವರವನ್ನು ಶಾರದಾ ಮಾತೆ ಕೊಟ್ಟಿದ್ದಾಳಲ್ಲ, ಅದಕ್ಕಿಂತ ದೊಡ್ಡ ಅಧಿಕ ಪ್ರಸಂಗ ಬೇರೆ ಉಂಟಾ? ಕೇಳದೆ ಅಮ್ಮ ಅನುಗ್ರಹಿಸಿದ್ದು. ಈಗ ಬ್ರಹ್ಮನನ್ನು ನೀನು ಉಳಿಸಿಕೊಳ್ಳಬೇಕಿದ್ರೆ 1000 ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಗಿತ್ತು. ಮಾಡಿದೆ. ಬ್ರಹ್ಮನ ಹೆಂಡತಿ ಶಾರದೆ ಅಷ್ಟು ಅರ್ಧಕ್ಕೆ ಸಿಗುತ್ತಾಳು. ಅದು ಮಾತ್ರ ಹೃದಯ ಅಲ್ಲ, ಆಕೆ ಬಂದುದು ಯಾಕೆ ಬಲ್ಲೆಯ? ಬ್ರಹ್ಮನಿಂದ ನೀನು ವರ ಪಡೆದು ನೀನು ಪ್ರಪಂಚದಲ್ಲೊಬ್ಬ ಪ್ರತಿ ಬ್ರಾಹ್ಮಣಾದರೆ ಸೃಷ್ಟಿಕರ್ತ ಬ್ರಹ್ಮನಿಗೆ ಅಸ್ತಿತ್ವ ಇಲ್ಲ, ಮೂಲೆಗುಂಪಾಗ್ತಾನೆ. ಬ್ರಹ್ಮ ಮೂಲೆಗುಂಪಾಗ್ತಾನೆ ಎನ್ನುವುದಕ್ಕಾಗಿ ತನ್ನ ಗಂಡನ ಸ್ಥಾನವನ್ನು ಭದ್ರಪಡಿಸಲಿಕ್ಕೆ ಬೇಕಾಗಿ ಗಾಯತ್ರಿ ಎನ್ನುವ ಕ್ಷುಲ್ಲಕ ಮಂತ್ರವೊಂದನ್ನು ಉಪದೇಶ ಮಾಡಿ 3 ಹೊತ್ತು ತಪ್ಪದೆ ನೀನು ಜಪಿಸು. 1 ಹೊತ್ತು ಬಿಟ್ಟರು ನಿನಗೆ ಮರಣ ಬರ್ತದೆ ಅಂತ ಹೇಳಿದ್ದಾರೆ. ನಿನಗೆ ಈ ಜಪ ಬಿಟ್ಟರೆ ಮರಣ ಬರುವುದು ಅಂತಾದರೆ ಬ್ರಹ್ಮನ ಶಾರದೆಯ ಗಂಡನ ವರಕ್ಕೆ ಏನಯ್ಯ ಮಹತ್ವ? ನನಗೆ ಮರಣ ಇಲ್ಲದ ವರವನ್ನು ಕೊಟ್ಟುದಲ್ಲ ನಿನಗೆ ಮರಣ ಎಲ್ಲಿಂದ? ಇಲ್ಲಿ ಮರಣ ಬರ್ತದೆ. ರಾಕ್ಷಸರ ತಲೆಯೆಲ್ಲ ಓಡುವುದು ಸ್ವಲ್ಪ ಕಡಿಮೆ. ಹಾಗಾಗಿ ಈ ಶಾರದೆ ನಿನ್ನನ್ನು ಹಗ್ಗ ಇಲ್ಲದೆ ಕಟ್ಟಿ ಹಾಕಿದ್ದು ನಿನಗೆ ಗೊತ್ತಾಗಲಿಲ್ಲ. ಇದು ಒಂದೊಮ್ಮೆಗೆ ನಿಮ್ಮ ಅಷ್ಟು ಮಾತುಗಳಿಗೆ ಬುದ್ಧಿ ಒಪ್ಪಿತು, ಮನಸ್ಸು ಒಪ್ಪಲಿಲ್ಲ. ಆದ್ರೆ ಈಗ ಮನಕ್ಕೆ ಹಿತವಾಯಿತು ನಿಮ್ಮ ಮಾತು. ಹಾಗಾದರೆ ಮುಗಿಸುವ ಹೊತ್ತು ಆಯ್ತು. ಮುಗಿಸುವುದೇ ಹೌದು ಅಂತಾದ್ರೆ ಒಂದು ಪ್ರಶ್ನೆ ಜಿಜ್ಞಾಸೆ ಉಂಟು. ನೀವು ಇದಕ್ಕೆ ಉತ್ತರಿಸಿದ್ರೆ ದರೆ ಅಂತ ಹಾಗಲ್ಲ. ಆದ್ರೆ ನೀವಾಡಿದ ಅಷ್ಟು ವಿಷಯಗಳೇ ಹೌದು ಅಂತಾದ್ರೆ ಯೋಚನೆ ಮಾಡಿ. ನೀರು ಹರಿಯುತ್ತದೆ, ಗಾಳಿ ಬೀಸ್ತದೆ, ಬೆಂಕಿ ಸುಡುತ್ತದೆ, ಹಕ್ಕಿಗಳು ಇಂತರ ಭೂಮಿಯಲ್ಲಿ ಪರಿಮಳ, ಇಷ್ಟೆಲ್ಲ ಆಗಬೇಕು ಅಂತಾದ್ರೆ ಅದಕ್ಕೆ ಯಾವುದೋ ಒಂದು ರೀತಿಯಾದಂತಹ ದೈವಿಕ ಶಕ್ತಿ ಉಂಟು ಅಂತ ಆಡ್ತಾರೆ. ಅಂದ್ರೆ ಅತ್ತೆ ಎನ್ನುವ ವಾದ ಅದು ಉಂಟು ಅಂತಾದ್ರೆ ಅದು ಯಾವುದು, ಅದು ಯಾಕೆ ಉತ್ತರಿಸಿದರೆ ಈಗ ಈ ಪ್ರಪಂಚದಲ್ಲಿ ಅನೇಕ ಆಸ್ತಿಕರು ಇದ್ದಾರೆ. ಆಸ್ತಿಕರೆಲ್ಲ ತಮ್ಮ ದೇವರನ್ನು ವಿಧ ವಿಧದಿಂದ ಆರಾಧನೆ ಮಾಡ್ತಾರೆ. ಪ್ರತಿಯೊಬ್ಬರು ದೇವರೊಬ್ಬ ಇದ್ದಾನೆ. ನಾವೆಷ್ಟೇ ಪ್ರಯತ್ನ ಪಟ್ಟರು ಫಲ ಕೊಡುವವನು ದೇವರು. ಆದ್ದರಿಂದಲೇ ಆಸ್ತಿಕರೆಲ್ಲ ಆಸ್ತಿ ಅಂದರೆ ಮನುಷ್ಯ ಪ್ರಯತ್ನಕ್ಕಿಂತಲೂ ಮೀರಿದಂತಹ ಒಂದು ಶಕ್ತಿ ಇದೆ, ಅದು ದೇವರು. ಆಸ್ತಿ ಅಂದರೆ ಇದೆ ಅಂದದ್ದು ಇದೆ ಅಲ್ಲ. ನಾನು ಹೇಳ್ತೇನೆ, ತತ್ವಮಸಿ ಎನ್ನುವ ಒಂದು ತತ್ವದ ಬಗ್ಗೆ ನಿನಗೆ ಗಂಧಗಾಳಿಗೆ ಗೊತ್ತಿಲ್ಲ. ತತ್ವಮಸಿ ಹೌದು ಅಂದ್ರೆ ಈಗ ಇವರು ಆರಾಧನೆ ಮಾಡುವಂತ ಇವರ ದೇವರಿದ್ದಾರಲ್ಲ, ಈ ಆಸ್ತಿಕರದ್ದು ಅದೆಲ್ಲ ಕಾಲ್ಪನಿಕ ದೇವರು. ಅಂದ್ರೆ ಇವರೇ ಇವರ ದೇವರಿಗೊಂದು ಹೆಸರಿಡು, ಹೆಸರು ರೂಪ ಕಲ್ಪನೆ ಮಾಡಿ ಇದು ನನ್ನ ದೇವರು ಪೂಜೆ ಮಾಡು. ನನ್ನ ದೇವರು ಹೆಣ್ಣು, ಇನ್ನೊಬ್ಬ ನಿನ್ನ ಹೆಣ್ಣು ದೇವರನ್ನು ನಾನು ನಂಬುವುದಿಲ್ಲ, ನನ್ನ ದೇವರು ಗಂಡು ಅಂತೂ ಅವರದ್ದೇ ವಾದ. ಇವರದ್ದು ವಾದ ಮಾತ್ರ ಅಲ್ಲ, ಪೆಟ್ಟು, ಜಗಳ, ಘರ್ಷಣೆ, ರಕ್ತಪಾತ, ಯುದ್ಧ. ಅಯ್ಯೋ ಹೇಳಿ ಪ್ರಯೋಜನ. ನಮ್ಮ ದೇವರು ದೇವರು ಆಯ್ತಲ್ಲ. ಹಾಗಾದ್ರೆ ನಿಜವಾಗಿ ಇದು ಕಾಲ್ಪನಿಕ ದೇವರಲ್ಲದೆ ನಿಜವಾದ ಮೂಲ ದೇವರಲ್ಲ. ಹಾಗಿದ್ರೆ ಮೂಲ ದೇವರು ಯಾವುದು? ಈ ಪ್ರಪಂಚದಲ್ಲಿ ಯಾವನೇ ಒಬ್ಬ ಅತ್ಯುನ್ನತ ಜ್ಞಾನಿಗೆ ಸಿಗದಂತಹ ಅಗೋಚರವಾದಂತಹ ಅವ್ಯಕ್ತವಾದಂತಹ ಒಂದು ಶಕ್ತಿಯೇ ಪರಬ್ರಹ್ಮ.
ಪರಬ್ರಹ್ಮ ಅಂತ ಪರಬ್ರಹ್ಮ ನೀನಾಗಿದ್ದಿ. ತತ್ವಂ ಅಸಿ, ಅದು ನಾನು ಆಗಿದ್ದೇನೆ. ನಾನು ಆಗಿದ್ದೇನೆ. ಇಂತಹ ಒಂದು ತತ್ವ ಇದೆ. ಹೌದಾ? ಆದ್ದರಿಂದಲೇ ಪರಬ್ರಹ್ಮ ಎನ್ನುವುದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಈ ಆಸ್ತಿಕರು ಹೇಳಿದ್ದು ಇದೆ ಇದೆ, ಇದ್ದಾನೆ ಅಂತಲೂ ಹೇಳಲಿಲ್ಲ, ಇದ್ದಾನೆ ಅಂತಲೂ ಹೇಳಲಿಲ್ಲ. ಸರಿ. ಹಾಗಾದ್ದರಿಂದಲೇ ನಿರಾಕಾರವಾದಂತಹ ಪರಬ್ರಹ್ಮ ಶಕ್ತಿ ನೀನಾಗಿದ್ದಿ, ನಾನೊಬ್ಬ ಹೇಳುವುದಲ್ಲ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಆಸ್ತಿಕ ಬಾಂಧವರು ಪ್ರಸ್ತುತ ಅರುಣಾಸುರ ಪರಬ್ರಹ್ಮನಾಗಿದ್ದಾರೆ ಎಂಬುದಾಗಿ ನಿನ್ನ ಪ್ರತಿಮೆಯನ್ನು ತನ್ನ ಹೃತ್ಕಮಲದಲ್ಲಿ ಪ್ರತಿಷ್ಠಾಪಿಸಿ 3 ಹೊತ್ತು ಪೂಜೆ ಮಾಡುತ್ತಾ ಬರುವಾಗ ಈ ಪರಬ್ರಹ್ಮ ದೇವರ ಭಕ್ತರು ಮಾಡುವ ಪೂಜೆಗೆ ಏನು ಬೆಲೆ? ನೀನು ಇಲ್ಲಿ ಮಂತ್ರ ಮಾಡ್ತಾ ಇದ್ರೆ ಹಾಗಿದ್ರೆ ನಾನು ಪರಬ್ರಹ್ಮ ಸ್ವರೂಪಿ ಅನ್ನುವ ಸತ್ಯ ಇದು ದೃಢವಾಗಬೇಕು ಅಂತಾದ್ರೆ ಏನು ಮಾಡಬೇಕು? ನೀನು ಜಪವನ್ನು ಬಿಡಬೇಕು. ಬ್ರಾಹ್ಮಣರು ಅಂತ ನೋಡ್ಲಿಕ್ಕಿಲ್ಲ, ನನಗೆ ಪಾಪ ಸಿಕ್ಕಿದ್ರು ಅಂದ್ರೆ 5ರಲ್ಲಿ ಒಂದು ಪಂಚಮಹಾಪಾತಕ. ಮತ್ತೆ ನೀವು ನಾನು ಗಾಯತ್ರಿ ಮಂತ್ರವನ್ನು ಬಿಟ್ಟೆ ಅಂತ ಹೇಳಿದಾಗ ಬಿದ್ದೆ ಅಂತ ಹೇಳಿದ್ರೆ ಏನು ನಾನು ಬಿದ್ದೆ ಅಂತ ಆಡಿದ್ದ? ನೀನು ಎದ್ದದಷ್ಟೇ, ಬೀಳುವುದಕ್ಕೆ ಇನ್ನೆಷ್ಟು ಸಮಯ ಉಂಟು? ಹೌದು, ನೀನು ಬಿದ್ದೆ ಅಂತದ್ದಲ್ಲ, ಮತ್ತೆ ನಾನು ಬಿದ್ದೆ. ಅದು ಯಾಕೆ ಬಿದ್ದದ್ದು? ಕಾಲಿಗೆ ಪರಬ್ರಹ್ಮ ಸ್ವರೂಪಿಗೆ ಶರಣಾದದ್ದು ಅಷ್ಟೇ. ಮತ್ತೆ ಏನು ಕಿರಿಯೆ? ಈಗ ನಿಮ್ಮ ತಲೆ ಈ ಪರಬ್ರಹ್ಮ ದೇವರು ಅಂತ ನಾವು ಪ್ರದಕ್ಷಿಣೆ ಬಂದ್ರೆ ಕಡಿಲಿಕ್ಕೆ ಕೈಯಲ್ಲಿ ಕತ್ತಿ ಹಿಡಿಯುವುದು. ನಿಮಗೆ ನೀವು ನಿಜವಾಗಿಯೂ ಬ್ರಾಹ್ಮಣರು ಅಂತ ನನಗೆ ಹೇಳಲಿಕ್ಕೆ ಕಷ್ಟ ಆಯ್ತು. ಮತ್ತೆ ನೀವು ಇದು ಕತ್ತೆ ಸ್ವಾಮಿ, ಮತ್ತೆ ನಾನು ಹೇಳಿದ್ದೆಂತದು? ಕೈಯಲ್ಲಿ ಕತ್ತಿ ಹಿಡಿಯುವುದು. ನಾವು ಅದನ್ನು ಕಡ್ದು 3 ದಾರಿ ಸೇರುವಲ್ಲಿ ಹಾಕಬೇಕು. ಭಕ್ತರು ಪ್ರದಕ್ಷಿಣೆ ಬರುವಾಗ ನಿಮ್ಮದು ಪ್ರದಕ್ಷಿಣೆ. ಅದು ಆ ಪ್ರದಕ್ಷಿಣೆ ಯಾವಾಗ ಕೊನೆಗೆ ಹೋಗಿ ಹೊತ್ತುಕೊಂಡು ಹೋಗಿ ಇರ್ತಾರಲ್ಲ ಚಿತೆಗೆ, ಆಗ ಏನು ನಾನು ಕೊಲ್ಲುವಾಗೆ ಅಪ್ರದಕ್ಷಿಣೆ ಅಲ್ಲ, ಪ್ರದಕ್ಷಿಣೆ. ಯಾಕೆ ಆಯ್ತು? ಯಾಕೆ? ಪರಬ್ರಹ್ಮ ದೇವರು ಒಮ್ಮೆಲೆ ಕಣ್ಣ ಮುಂದೆ ಪ್ರತ್ಯಕ್ಷರಾಗುವಾಗ ಭಕ್ತಿಯ ಪರ ವಶನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಭಕ್ತರು ಹಾಗೆ ಕೆಲವರೊಮ್ಮೆ ತುರ್ಯಾವಸ್ಥೆಗೆ ಹೋದ್ರೆ ಮತ್ತೆ ಕಾಲೇ ಹಿಡಿ. ಹೌದೌದು, ದಮ್ಮಯ್ಯ. ಹಾಗಿದ್ರೆ ನಿಮ್ಮ ಪ್ರದಕ್ಷಿಣೆಯಲ್ಲೇ ಮುಗಿಸುವುದಾ ಹೇಗೆ ದೇವರನ್ನು? ಅವೆಲ್ಲ ಸಂಚಾರಿ ದೇಶಾವರಿ ಬ್ರಾಹ್ಮಣರು. ದೇಶಾವರಿ ಬ್ರಾಹ್ಮಣ ಗುರು ಹಿರಿಯರಿಂದ ಒಂದಿಷ್ಟು ಶಾಸ್ತ್ರ, ಆಮೇಲೆ ಪುರಾಣ, ಆಮೇಲೆ ಮೀಮಾಂಸೆ. ನಿಮ್ಮನ್ನು ಬ್ರಾಹ್ಮಣರು ಅಂತ ಒತ್ತಿ ಒತ್ತಿ ನಾನೇ ಹೇಳ್ಬೇಕಿಲ್ಲ. ಉಪನಿಷತ್ತು, ಮೀಮಾಂಸೆ, ಅದನ್ನೇ ಉಪನಿಷತ್ತು ಎಲ್ಲ ಅಧ್ಯಯನ ಮಾಡಿ ಜನಸಾಮಾನ್ಯರಿಗೆಲ್ಲ ಉಪದೇಶ ಮಾಡಿಕೊಂಡು ಹೋಗುವವರು ನಾವು. ಹೌದಾ? ಹಾಗಿದ್ರೆ ಒಂದು ದೇವರ ಪೂಜೆಗೆ ಮಂತ್ರ ಮಂತ್ರ ಪರಬ್ರಹ್ಮ ದೇವರ ಪೂಜೆಗೆ ಅಲ್ವಾ? ಸ್ವಲ್ಪ ಕಷ್ಟ ಉಂಟು. ಕಷ್ಟ. ಅದ್ಯಾಕೆ ಕಷ್ಟ? ಪರಬ್ರಹ್ಮ ದೇವರ ಹೊಸ ಮಂತ್ರ ಸೃಷ್ಟಿಯಾಗಬೇಡುವ ಸ್ವಾಮಿ. ಬ್ರಾಹ್ಮಣರ ಮಾತೆ ಮಂತ್ರ ಅಂತ ಪ್ರಪಂಚ ಮುಖದಲ್ಲಿ ಎಲ್ಲರೂ ಹೇಳಿ ತಿಳಿದಿದ್ದಾರೆ. ನೀವೊಂದು ಮಾತಾಡಿದ್ರೆ ಮಂತ್ರವಾಗುತ್ತದೆ. ಇಷ್ಟೆಲ್ಲ ಜ್ಞಾನಿಯಾದ ನಿಮಗೆ ಏನು ಮಂತ್ರ ಒಂದು ಹೊಸ ಸೃಷ್ಟಿ ಆಗ್ಲಿಕ್ಕಿಲ್ವಾ? ಸೃಷ್ಟಿ ಆಗುತ್ತದೆ. ಕೆಲವರದ್ದೆಲ್ಲ ದಿನ ಬೆಳಗಾಗುವುದರೊಳಗೆ ಸೃಷ್ಟಿ. 4 ಪುಸ್ತಕ ಬಿಡಿಸಿಡುವುದು, 4 ಪದ್ಯಗಳನ್ನು ಬರೆಯುವುದು, ಇದು ನನ್ನ ಪ್ರಸಂಗ. 10 ಜನ ಅನುಭವಿಸುವುದಕ್ಕೆ ಮತ್ತೆ ನಾವೇ ಪ್ರಯೋಜನ ಇಲ್ಲ. ಹಾಗೆಲ್ಲ ನಾನು ಪ್ರಯತ್ನ ಮಾಡ್ತೇನೆ. ಮಾಡಿ ಬರ್ತದ ನೋಡೋಣ. ಹೇಗೆ? ಇನ್ನು ಅರುಣ ನಿಮ್ಮಗ ತಲೆ ಎಲ್ಲ ಕಡಿಯುವುದು, ದೇಹದ ಅಂಗಾಂಗ ಕಡಿಯಬೇಕು. ಮತ್ತೆ ನಾನು ಪರಬ್ರಹ್ಮ ಸ್ವರೂಪಿ ಅಂತ ನೀವೇ ಆಡಿದ್ದು. ಈಗ ಅರುಣ ಏಕೆ ದೇವ, ನಾನು ದೇವ ಯಾಕೆ ಅಂತ ಪ್ರಶ್ನೆ ಮಾಡ್ತೀರಾ ನೀವು? ಬಂತದು ಮತ್ತೆ ಉಗುಳಿ ರೋಗ ಹಾಗೆ ಪ್ರಯತ್ನ ಮಾಡಬೇಡಿ, ಒಮ್ಮೆಲೆ ಬರುವುದಿಲ್ಲ. ಅಡಿ ಇನ್ನು ಅರುಣನೇ ಗೋದೇವ, ಅರುಣನೇ ಗೋದೇವ ಮೇಲೆಯಿಂದ ಹೋಗ್ಬೋದು. ಎಲ್ಲಿವರೆಗೆ ಹೋಗ್ತದೋ? ಅಲ್ಲಿ ಇನ್ನು ಅರುಣನೇ
ಕಾಲದಲ್ಲಿ ದೇವರು ಎನ್ನುವ ಹಾಗೆ ಪೂಜಿಸಬೇಕು ಅಂತಾದ್ರೆ ನನ್ನನ್ನೇ ಆಗಬೇಕು. ಹಾಗಾಗಿ ಕರೆದಿದ್ದೇನೆ ಮಂತ್ರಿಗಳನ್ನು. ಯಾವುದೇ ಕಾರಣಕ್ಕೂ ಎಲ್ಲಿಯೂ ಪೂಜಾ ಮಂದಿರಗಳು ಇರಬಾರದು. ಪೂಜಾ ಮಂದಿರಗಳನ್ನು ಹಾಳಾಗಿ ಯಾಗ ಯಜ್ಞಾದಿಗಳು ನಡೆಯಬಾರದು. ಯಾಗ ಯಜ್ಞಾದಿಗಳನ್ನು ಮಾಡುವ ಋಷಿ ಮುನಿಗಳ ಶಿರವನ್ನು ಕತ್ತರಿಸಿ ಇನ್ನು ಯಾವುದಕ್ಕೂ ಅರುಣನ ಬಗ್ಗೆ ಪೂಜೆ,